ನೀವು ಎಲ್ಲಿ ಹೋಗಿದ್ರಿ? ಬೆಳಗ್ಗೆಯಿಂದ ಅಷ್ಟೊಂದು ಫೋನ್ ಕಾಲ್ ಮಾಡ್ತಾನೆ ಇದ್ದೀನಿ, ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಬರೀ ಬಿಸಿ 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 ಅಂತಾನೆ ಬತ್ತೈತೆ. ಇಂಪಾರ್ಟೆಂಟ್ ಕೆಲ್ಸದಲ್ಲಿದ್ದ ಮೇಲೆ ಅದಕ್ಕೆ ನಿಂಗೆ ಕಾಲ್ ರಿಸೀವ್ ಮಾಡೋಕ್ಕಾಗಿತ್ತು, ಸಾರಿ. ಯಾವತ್ತೂ ಇದ್ದಿದ್ದ ಬಿಡಿ. ಯಾಕೆ ಮಕ ಎಲ್ಲ ಒಂಥರ ಬಾಡೋಗೈತಲ್ಲ, ಏನಾಯ್ತು? ಹೌದಾ? ಇಲ್ವಲ್ಲ, ಅದು ಮಲ್ಲಿ ಹೇಳದಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಮಲ್ಲಿ, ವೆರಿ ಇಂಪಾರ್ಟೆಂಟ್ ವರ್ಕ್. ಜಸ್ಟ್ ಮಿಸ್ ಆಗೋಯ್ತಾ? ಏನ್ರಿ ಅಂತದ್ದು? ಏನೇನಿರುತ್ತೆ, ಮಿಸ್ ಆಯ್ತು, ಕೈ ತಪ್ಪಾಯ್ತು ಅಂದ್ರೆ ಪ್ರಾಜೆಕ್ಟ್. ಹೌದು, ಅಷ್ಟಕ್ಕೂ ನೀನೇನು ನನಗೋಸ್ಕರನೇ ಕಾಯ್ತಿದ್ದೆ ಅನ್ಸುತ್ತೆ. ಹೂರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು. ಮುಖ್ಯವಾದ ವಿಚಾರ ಏನ್ ಮಲ್ಲಿ? ಅದು ಅಪೇಕ್ಷಾ ಅವರು ಮತ್ತೆ ಪಾರ್ಥಭಾವನರಿಬ್ರು ಮದ್ವೆ ಆಗ್ಬಿಟ್ಟವ್ರಿ. ಅದೇ ಈ ಹಳೆ ಕಾಲದಾಗೆ ಗಂಧರ್ವ ವಿವಾಹ ಆಗ್ತಾರಲ್ಲ, ಹಂಗಾಯ್ತಂತೇರಿ. ಗೊತ್ತು ಮಲ್ಲಿ. ಗೊತ್ತಾ? ನಿಮ್ಗೆ ಯಾರು ಹೇಳ್ದವ್ರು? ಮನೆಯಿಂದ ಮಾಮ್, ಅಮ್ಮ ಕಾಲ್ ಮಾಡಿದ್ರು. ಹೌದಾ, ಸರಿ ಬನ್ನಿ, ನಾವು ಹೋಗಿ ಮಾತಾಡ್ಸ್ಕೊಂಬರೋಣ. ಮಾತಾಡಿಸ್ಬೇಕಾ? ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಫ್ರೆಶ್ ಆಗ್ಬಿಡ್ತೀನಿ, ಆಮೇಲೆ ನಿಧಾನಕ್ಕೆ ಮಾತಾಡ್ಸೋದಾಯ್ತು, ಇಲ್ಲೇ ಇರ್ತಾರಲ್ಲ. ಅಯ್ಯೋ ಬನ್ರಿ ಮಾತಾಡ್ಸ. ಯಾಕೇನಾಯ್ತು? ವಾಚ್ ಪ್ರೆಸ್ ಆಯ್ತು. ಸರಿ ಬನ್ನಿ ಹೋಗು. ಹೋಗ್ಲೇಬೇಕಾ? ಬೇಡ ಮಲ್ಲಿ, ಆಮೇಲೆ ಮಾತಾಡಿದ್ರೆ ಆಯ್ತು. ಓ ಬನ್ರಿ ಸುಮ್ನೆ. ಮಾಮ್, ಮಾಮ್. ಜೈ, ಏನಾಯ್ತು? ಯಾಕೆ ಕೂಗಾಡ್ತಾ ಇದೆಯಾ? ಯಾಕೆ ಕೂಗಾಡ್ತಾ ಇದೆಯಾ? ಏನಾಯ್ತು ಅಲ್ಲ, ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಿದೆ ನನ್ಗೆ. ಅಂತದ್ದು ಏನಾಯ್ತು ಜೈ? ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ಬಾರ್ದಾ? ಅದ್ ಬಿಟ್ಟು ಈ ತರ ಕೂಗಾಡಿದ್ರೆ ಏನಾಯ್ತು ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು? ವಾಟ್ಸ್ ಎ ಪ್ರಾಬ್ಲಮ್? ನೀಂದೇನ್ ಮಾಮ್? ಬೇರೆ ಯಾರು ಹುಡುಗಿನೇ ಸಿಗ್ಲಿಲ್ವಾ? ಪಾರ್ಥನ್ಗೆ ಅಪೇಕ್ಷೆನೆ ತರಬೇಕಿತ್ತ. ಯಾಕೆ ಮಾಮ್ ನನ್ನನ್ನು ಒಂದು ಮಾತು ಕೇಳಿಲ್ಲ ನೀನು? ವೈ? ಆಟಕ್ಕೂ ಇಲ್ಲ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ದಿಯಲ್ಲ ನನ್ನನ್ನ. ನನಗಿಂತ ನಿನಗೆ ಅವನೇ ಇಂಪಾರ್ಟೆಂಟ್ ಮಾಮ್. ನನ್ನ ಫೀಲಿಂಗ್ಸು, ನನ್ನ ಸೆಂಟಿಮೆಂಟ್ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ನೀನು? ಹೇಳು, ಯಾಕೆ ಮಾಡ್ದೆ? ಏನಾಗಿದೆ ನಿನಗೆ? ಯಾಕೆ ಅನಿಮಲ್ ತರ ಆಡ್ತಾ ಇದೆಯಾ? ಮದ್ವೆ ಆಗೋಗಿದೆ, ಏನ್ ಮಾಡಕ್ಕಾಗತ್ತೆ? ಅದನ್ನೆಲ್ಲ ಇಗ್ನೋರ್ ಮಾಡಿ ನಿನ್ ಪಾಡಿಗೆ ನೀನ್ ಇದ್ಬಿಡು. ಈಗಿರೋ ತಲೆ ಬಿಸಿನೇ ನನಗ್ ಸಾಕು. ಹೊಸದಾಗಿ ನೀನೇನು ಹುಟ್ಟಾಕಕ್ ಹೋಗ್ಬೇಡ. ಇದೆಲ್ಲ ಸಾಕಾಗೋಗಿದೆ. ಇದೆಲ್ಲ ತಗೊಳಕ್ ನಾನು ತಯಾರಿಲ್ಲ. ನೋಡು, ನಿನ್ನ ಮತ್ತೆ ಅಪೇಕ್ಷಾ ಮದ್ವೆ ನಿಂತಿದ್ದು ನೀನ್ ಮಾಡಿರೋ ತಪ್ಪಿಂದ, ಅವಳು ಮಿಸ್ಟೇಕ್ ಇಂದಲ್ಲ. ನೀನ್ ಮಿಸ್ಟೇಕ್ ಮಾಡಿ ನಮ್ಮನ್ನ ಬ್ಲೇಮ್ ಮಾಡಕ್ ಬರ್ಬೇಡ ನೀನು. ಅವಳು ಎಲ್ಲ ರೀತಿಯಲ್ಲೂ ಈ ಮನೆಗೆ ತಕ್ಕನಾದ ಸೊಸೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಆಗ್ಲಿ, ಯಾವ ವಿಷಯದ ಬಗ್ಗೆ ಆಗ್ಲಿ ಯಾರು ಅವಳ ಬಗ್ಗೆ ಬೆರಳು ತೋರ್ಸೋ ಆಗಿಲ್ಲ. ಎಲ್ಲ ಆಗಿದ್ದು ನಿನ್ನಿಂದ. ನೀನೊಬ್ಬ ಸರಿಗಿದ್ದಿದ್ರೆ ಇದ್ ಯಾವುದು ಆಗ್ತಿರ್ಲಿಲ್ಲ. ಅಂದ್ರೆ ಏನ್ ಹೇಳ್ತಾ ಇರೋದು ನೀನೀಗ? ನಾನ್ ಸರಿ ಇಲ್ಲ, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಾನು ಅಂತನಾ? ಎಸ್, ನೀನೇ ಕಾರಣ. ಬೇಕಿದ್ರೆ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳ್ತೀನಿ, ಇದಕ್ಕೆಲ್ಲ ಕಾರಣ ನೀನೇ. ನನ್ನ ನಿರ್ಧಾರ ಸರಿಯಾಗೇ ಇದೆ. ಅಪೇಕ್ಷಾ ಮತ್ತೆ ಪಾರ್ಥ ಜೋಡಿ ಚೆನ್ನಾಗಿದೆ, ಅವರು ಸುಖವಾಗಿರ್ತಾರೆ. ಓ ಹೌದಾ? ಇದೇ ನಿನ್ ಮಾತಾ? ಫೈನ್ ಮಾಮ್, ಇಟ್ಸ್ ಓಕೆ. ನೋಡ್ತೀನಿ ಈ ನಿಮ್ಮ ಸಂಭ್ರಮಗಳೆಲ್ಲ ಇನ್ನೂ ಎಷ್ಟು ದಿನ ಅಂತ ನಾನು ನೋಡೇ ಬಿಡ್ತೀನಿ. ಏನ್ ಮಾಡ್ತೀಯ? ಏನೋ ಮಾಡ್ತೀಯ? ನಾನು ನಿಮ್ಮಮ್ಮ. ನೀನೇನಾದ್ರೂ ಅವರಿಬ್ಬರು ವಿಷಯದಲ್ಲಿ ತಲೆ ಹಾಕಿದ್ರೆ ಇನ್ ಮುಂದೆ ಕಡೆ ಅಪ್ಪನ ಮನಸ್ಸು ನೋವಾಯಿತು ಅಂತ ಬೇಜಾರು ಮಾಡ್ಕೋಬೇಕಾ, ಇಲ್ಲ ನನ್ನ ತಂಗಿ ಇಷ್ಟಪಟ್ಟು ಮನೆಗೆ ಸೊಸೆಯಾಗಿ ಬಂದ್ಲು ಅಂತ ಖುಷಿ ಪಡ್ಬೇಕಾ, ಒಂದೂ ಗೊತ್ತಾಗ್ತಿಲ್ಲ. ಹೇಗೋ ಅವರಿಬ್ರು ಚೆನ್ನಾಗಿರ್ಬೇಕಂತಾನೆ ನಮ್ಮೆಲ್ಲರ ಆಸೆ ಇತ್ತು. ಅವರಿಬ್ರು ಖುಷಿಯಾಗಿರ್ಬೇಕು. ಬರ್ತೀನಂತೆ.
ಅಯ್ಯಪ್ಪ ಸಿಸ್ಟರೇ, ಎಲ್ಲಿ ಚಂಡಮಾರುತ ಬಂದು ಅಪ್ಪಳಿಸುತ್ತೋ ಅಂತ ಹೆದರ್ಕೊಂಡಿದ್ದೆ. ಅದು ದಿಕ್ಕು ಬದಲಿಸ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತು. ಅವರಿಬ್ಬರನ್ನು ಒಂದು ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಅವಳಿಗಿನ್ನೂ ಗೊತ್ತಿಲ್ಲ ನಾನು ಎಂಥ ಗೇಮ್ ಆಡ್ತಿದ್ದೀನಿ ಅಂತ. ಈಗಾಗಿದ್ದು ಹ್ಯಾಪಿ ಎಂಡಿಂಗ್ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಇದು ಜಸ್ಟ್ ಇಂಟರ್ವಲ್ ಅಣ್ಣ. ಆಫ್ಟರ್ ಇಂಟರ್ವಲ್ ಕತೆ ಓಪನ್ ಆಗೋದಲ್ವಾ ಸಿಸ್ಟರ್? ಇನ್ನು ಮುಂದೆ ನನ್ನ ಪೊಸಿಷನ್ ಏನು ಅಂತ ತೋರಿಸ್ತೀನಿ. ಇನ್ಮೇಲೆ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ. ಏನಾಗ್ತಿದೆ ಅಂತ ಅವಳು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅವಳ ಜುಟ್ಟು ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಅವಳು ಕಮಕ್ ಕಿಮಕ್ ಅನ್ನಂಗಿಲ್ಲ. ಟೀಚರ್ ನೀನು ಕೊಡೋ ಹೋಮ್ವರ್ಕ್ ಅನ್ನ ಮಾಡಿಕೊಂಡು ಮನೇಲಿರ್ಬೇಕಲ್ವಾ? ಆದರೆ ಹಾಗಾಗಬೇಕು ಅಂದರೆ ನಾವಿನ್ನೂ ಅಷ್ಟು ಕೆಲಸ ಮಾಡೋದಿದೆ ಅಣ್ಣ. ಏನ್ ಸಿಸ್ಟರ್? ನಾನು ಭೂಮಿಕಾ ಮಾತಾಡಬೇಕಾದ್ರೆ ನಿಮ್ಗೆ ರೆಕಾರ್ಡ್ ಮಾಡು ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಅಪೇಕ್ಷೆ ನೋಡೋ ಥರ ಮಾಡು. ಈ ಮದುವೆ ಆಗಿರೋದು ನಿಮ್ಮ ಅಕ್ಕನಿಗೆ ಇಷ್ಟ ಇಲ್ಲ, ಇದೆಲ್ಲ ನಿಮ್ಮ ಅತ್ತೆ ಸಪೋರ್ಟಿಂದ ಆಗಿದ್ದು ಅಂತ ಅವಳಿಗೆ ಅನಿಸ್ಬೇಕು. ಓಹೋ, ಪೆನ್ ಡ್ರೈವ್ ರಾಜಕಾರಣ ಸಿಸ್ಟರ್. ಓಕೆ, ಡನ್. ನೀಟಾಗಿ ಬತ್ತಿಟ್ಬಿಡ್ತೀನಿ. ಓಕೆನಾ?